ಮೇಡಮ್ ನಮಸ್ಕಾರ ರೀ. ನಮಸ್ಕಾರ ರೀ ಸರ್ MBR ಅಗ್ರಿಕಲ್ಚರ್ ಚಾನಲ್ದವರಿಗೆ ನನ್ನ ತುಂಬ ಹೃದಯ ಸ್ವಾಗತ ರೀ ಸರ್. ಥ್ಯಾಂಕ್ ಯು ಮೇಡಮ್. ತಮ್ಮ ಪರಿಚಯ ಹೇಳಿ ಮೇಡಮ್. ನಮ್ಮ ಪರಿಚಯ ರೀ ಸರ, ನನ್ನ ಹೆಸರು ಕಮಲಾಬಾಯಿ ಶಿವ್ರಿ. ಮತ್ತು ಇಂಡಿ ತಾಲೂಕು ಬಿಜಾಪುರ ಜಿಲ್ಲಾ ರೀ ನಮ್ಮದು. ನಮ್ಮೂರು ಸಾಲೋಟಿಗೆ ರೀ. ಓಕೆ. ಅದು ನಾವು ಮೊದ್ಲು ಗೋ ಉತ್ಪನ್ನ ಮಾಡ್ಬೇಕನ್ನೋ ಉದ್ದೇಶ ಏನ್ರಿ ಸರ, ನಂದು ಹೆಲ್ತ್ ಸಮಸ್ಯೆ ಭಾಳ ಇತ್ತು ರೀ. ನಾ ಗೋ ಉತ್ಪನ್ನ ಅಂತೂ ನಮ್ಮ ತಲೆಗೆ ಮೊದ್ಲಿಗೆ ಇದ್ದಿತ್ತಿಲ್ಲ ರೀ. ನಾವು ಹೆಲ್ತ್ ಸಮಸ್ಯೆ ಕಾಲಾಗ ನಾವು ಊರಾಗ ಇದ್ದೇವೆ ರೀ. ಊರಾಗೆ ಮತ್ತು ನಾವು ಸಣ್ಣ ಹುಡುಗರು ಶಾಲೆಗೆ ಹೋಗತನ ನಾವು ಊರಾಗ ಇದ್ದೇವೆ ರೀ. ಹುಡುಗರು ದೊಡ್ಡ ಆದವು ರೀ. ನನ್ನ ಹೆಲ್ತ್ ಸಮಸ್ಯೆ ಭಾಳ ಕಾಡ್ಲಕತ್ರಿ. ಹೆಂಗಂದ್ರೆ ನಾವು ಎಲ್ಲಿ ಅಲೋಪತಿಕ್ ಆಯುರ್ವೇದಿಕ್ ಎಲ್ಲ ಕಡೆ ತೋರಿಸ್ಕೊಂಡ್ರು ನಮಗೆ ಒಟ್ಟು ಕಡಿಮೆ ಏನಂತ ಸಿಗ್ಲಿಲ್ಲ ರೀ. ಅದು ಯೋಗವನ ಇಂಥ ಚಿತ್ರದುರ್ಗ ರೀ, ಸಿರಸ್ರಿ ದೊಡ್ಡ ಹಾಸ್ಪಿಟಲ್ಗೆ ಆಯುರ್ವೇದಕ್ಕೆ ತೋರಿಸ್ಕೊಂಡೆ ರೀ. ತೋರಿಸ್ಕೊಂಡ್ ಬಳಕ ನನಗೆ ಸ್ವಲ್ಪ ಅಲ್ಲಿ ಕಡಿಮೆ ಅನ್ನಿಸ್ತು. ಅನ್ಸನ ನನಗೆ ಹಿಂಗೆ ಯೂಟ್ಯೂಬ್ ನೋಡ್ಕೊತ ಹೋಗೋಣ ನನಗೊಂದು ಅರ್ಕ ಪರಿಚಯ ಐತ್ರಿ. ಅರ್ಕ ಪರಿಚಯ ಆಗಾನ ಒಮ್ಮೆರಡು ಸರಿ ತಂದು ಕುಡಿದೇರಿ. ನಾ ಸ್ವಲ್ಪ ನನಗೆ ಸ್ವಲ್ಪ ಚೇಂಜಸ್ ಅನಿಸ್ತು ನನ್ನ ಆರೋಗ್ಯದೊಳಗೆ. ಚೇಂಜಸ್ ಅನ್ಸನ ಇದು ಒಂದೇ ಇತ್ತು ನಾನು ಫಸ್ಟಿಗೆ ಆಕಳೆ. ಇದು ಒಂದೇ ಆಕಳಿತ್ತು ಅಂದ್ರೆ ಆಕಳ ಇದ್ರಿ ಫಸ್ಟಿನ ಹಿಡಿದು ಅಂದ್ರೆ ನಾವು ಬೇರೆ ಬಗ್ಗೆ ತೊಗೊಂಡಿದ್ದೆ ಇದು ನಮ್ಮ ಹಾಲಿಗಾಗಿ. ಅದನ್ನು ನಾನು ತಿಳ್ಕೊಂಡೆ ರೀ. ಈಗ ನನಗರ ಹೆಲ್ತ್ ಸ್ವಲ್ಪ ಇದರಿಂದ ಇಂಪ್ರೂವ್ಮೆಂಟ್ ಆಗತ್ತಂದ್ರೆ ನಾ ಇದರಿಂದ ಯಾಕೆ ನಾವು ಒಂದ್ರದಿಂದ ನಾನು ಮಾಡಿ ಕುಡಿದು ಯಾಕೆ ನನ್ನ ಆರೋಗ್ಯ ಇಂಪ್ರೂವ್ ಮಾಡ್ಕೋಬೇಕಂತ ಹೇಳಿ ಒಂದ್ರದಿಂದ ಅರ್ಕ ತೆಗ್ದಾರೆ. ನಾ ಫಸ್ಟ್ ನನಗಾಗಿ ರೀ, ನನ್ನ ಹೆಲ್ತ್ಗಾಗಿ ತೆಗೆದು ಒಂದು 6 ತಿಂಗಳು ಬಿಟ್ಟು ಬಿಡದೆ ಕುಡ್ದೇರಿ. ನಾನು ಕುಡಿದ ಬಳಿಕ ನಂದು ಉಲ್ಟಿ ಅಂದ್ರೇನು ರೀ, ನಾನು ನೀರು ಕುಡಿದ್ರೆ ಸುಮ್ಮನೆ ಹುಳಿಯಾಗಿ ಹೋಗ್ತಿತ್ತು ರೀ. ಊಟ ಅಂದ್ರೆ 10-15 ವರ್ಷದಿನ ಊಟನೇ ಇದಿತ್ತಿಲ್ಲ ರೀ ನನಗೆ. ಮತ್ತು ಎಲ್ಲಿ ಹೋದ್ರೂ ನೀವು ಏನಿಲ್ಲ ಪಿತ್ತಿ ಅನ್ನೋರಿ. ಆ ಪಿತ್ತಿನ ಏನು ಭೀ ರೆಡಿ ಮಾಡಿಕೊಟ್ರೆ ನನಗೆ ಒಟ್ಟು ಅದು ನನ್ನ ಶರೀರಕ್ಕೆ ಅದು ವರ್ಕೌಟ್ ಆದಿತ್ತಿಲ್ಲ ರೀ. ಹೀಗಾಗಿ ಅಲ್ಲಿ ಯಾರು ಫಂಕ್ಷನ್ಗೆ ಹೋಗೋದೇನ್ರಿ, ಎಲ್ಲಿ ಸಂಬಂಧಿಕ ರಿಲೇಟಿವ್ ಅಂದಾಗ ನಮ್ಗೆ ಊಟ ಅಂದರೆ ಅವ್ರಿಗೆ ಏನು ಅನಿಸ್ತೈತಿ, ಏನಪ್ಪ ಇವ್ರು ಅನ್ನಂಗೆ ಅವ್ರಿಗೆ ಒಂಥರ ಆತಿತ್ತು ರೀ. ಯಾಕಂದ್ರೆ ನಮ್ಮ ಶರೀರ ವ್ಯವಸ್ಥೆ ನೋಡಿ ಹಂಗಂದು ಇದು 15 ವರ್ಷದಿನ ನಾ ಏನು ಉಂಡಿದ್ದು ಉಲ್ಟಿ ಮಾಡ್ಕೊಂಡಲ್ರಿ. 6 ತಿಂಗಳು ಅರ್ಕ ಕುಡ್ಬೇಕು ನಾನು ಉಲ್ಟಿ ಅನ್ನೋದೇ ನಿತ್ರಿ. ಒಟ್ಟು ಉಲ್ಟಿನೇ ಇಲ್ರಿ. ನೀರು ಸಣ್ಣ ಎಲ್ಲಿ ಯಾರು ಇಲ್ಲಿ ನೀರು ಕುಡಿದ್ರೆ ಇಲ್ಲೇ ನೀರು ಎಲ್ಲಿ ಹೋದ್ರು ಇವೇ ನೀರು ತೊಗೊಂಡೋಗಿ ಕುಡಿಬೇಕ್ರಿ. ಯಾವ ನೀರು ಭೀ ಆಗಿರ್ತಿತ್ತಿಲ್ಲ ನನಗೆ. ಅಂಥ ಪರಿಸ್ಥಿತಿ ಒಳಗೆ ಎರ್ಕ ತೊಗೊಂಡು ನನಗೆ ಕಡಿಮೆ ಆದ ಬಳಿಕ ನನಗೆ ಅವಾಗ ಅನ್ನಿಸ್ತು, ನನ್ನಂಗೆ ನಾವು ಹೊರಗೆ ಜನ ಅದಾರಲ್ಲ ಅವರಿಗೆ ನನ್ನಿಂದ ಕೈಲಿ ಆದಷ್ಟು ಸಹಾಯ ಮಾಡ್ಬೇಕಂತೇಳಿ ಒಂದರದಿಂದ ಸ್ಟಾರ್ಟ್ ಮಾಡಿದ್ರಿ. ಇವಾಗ ಇಷ್ಟ ಆಗ್ಯಾವ್ರಿ ಸರ್. ಮತ್ತು ಇದು ಏನು ಮಾಡ್ತೀರಿ ಮೇಡಮ್? ಇದು ಅರ್ಕ ತೆಗಿತೇವ್ರಿ. ಇದೇನು ಗೋಮೂತ್ರ ನಾವು ಅರ್ಕ ಕುಡಿದಿದಲ್ರಿ, ಅದೇ ಅರ್ಕನ ಇದ್ರಾಗ ತೆಗಿತೇವ್ರಿ. ಯಾವ ಥರ ಮಾಡ್ತೀರಿ ಮೇಡಮ್? ಯಾವ ಥರ ಅಂದ್ರಿ ಸರ, ನಾವು ಈ ಅರ್ಕ ತೆಗಿಬೇಕಾದ್ರಿ ನಸ್ಕಿನ 4ರಿಂದ 6 ಒಳಗೆ ಗೋಮೂತ್ರ ಹಿಡಿಬೇಕ್ರಿ. ಇದು ಒಂದು ಬಿಸಿಲು ಬಿದ್ದೊಳಗೆ ಗೋಮೂತ್ರ ಹಿಡಿದು ನಾವು ಭೂಮಿ ಬೆಳೆಸ್ತೇವ್ರಿ. ಹಂಗೆ ಸ್ಟಾಕ್ ಮಾಡಿ ಅಲ್ಲಿ ಬ್ಯಾರಲ್ ತುಂಬ್ತೇವ್ರಿ. ಅದು ನಮ್ಮ ಭೂಮಿಗೆ ಹಾಕೋತೇವ್ರಿ. ಈ ನಸ್ಕಿನೊಳಗೆ ಹಿಡಿದಿದ್ದು 4ರಿಂದ 6 ಗಂಟೆ ಹಿಡಿದಿದ್ದು ಇಲ್ಲಿ ಹಿಡಿದ್ರಿ 10 ಲೀಟ್ರ್ ಗೋಮೂತ್ರ ಹಾಕೋದೇವು ಅಂದ್ರೆ ಅದು 3 ಲೀಟ್ರ್ ಬರ್ತದೆ. ಅದು ಫಿಲ್ಟರ್ ಎಲ್ಲಿ ಹಾಕ್ತೀರಿ ಮೇಡಮ್? ಇದ್ರಾಗ ಹಾಕ್ತೇವ್ರಿ. ಓಕೆ, ಇಲ್ಲಿ ಹಾಕ್ತೀರಿ? ಅದ್ರಾಗ ಹಾಕ್ತೇವ್ರಿ. ಅದು ಇದು ಡಬಲ್ ಕೋಟಿಂಗ್ ಅದ ರೀ. ಇದೇನು ಇದು ಪೈಪ್ ಅದ ನೋಡ್ರಿ, ಇದು ಡೈರೆಕ್ಟ್ ಅದ ರೀ. ಇದು ಡೈರೆಕ್ಟ್ ಅದ ರೀ. ಮ್ಯಾಗ ಅದ ನೋಡ್ರಿ. ಇದು ಡಬಲ್ ಕೋಟಿಂಗ್ ಅದ ರೀ. ಇದು ತಣ್ಣೀರಿನ ಪೈಪ್ ಬರ್ತದ್ರಿ. ಇದು ಬಿಸಿ ನೀರು ಹೋಗ್ತದ್ರಿ. ಇದು ಈ ತರ ನಿಮ್ಗೆ ಅರ್ಕ ಎಲ್ಲಿ ಬರ್ತದೆ ಮೇಡಮ್? ನಮ್ಮ ಅರ್ಕ ರೀ ಇಲ್ಲದ ಬರ್ತದ್ರಿ. ಅಲ್ಲಿ ಬರ್ತದೆ ಆಟೋಮೆಟಿಕ್. ಇದು ಆಟೋಮೆಟಿಕ್ ರೀ. ಇದು ಕುದು ಆವಿ ಬರ್ತದೆ ಇಲ್ರಿ. ಇದು ಆವಿ ಹೋಗಿ ಇಲ್ಲಿ ನಾವು ತಣ್ಣೀರು ಕುಡ್ತೇವಲ್ರಿ, ಇದು ಆವಿ ಹೋಗಿ ದ್ರವ ಆಗ್ತದ್ರಿ. ಇಲ್ಲಿ ಈ ದ್ರವ ಆಗಿ ಇಲ್ಲಿ ಹನಿ ಹನಿ ಹನಿಯಲ್ಲಿ ಇಲ್ಲಿ ಬರ್ತದೆ. ಅಲ್ಲೆಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ಕಲೆಕ್ಟ್ ಮಾಡ್ತೇವೆ. ಕಲೆಕ್ಟ್ ಮಾಡ್ಕೆ ಪ್ಯಾಕ್ ಮಾಡಿಬಿಡ್ತೇವೆ. ಸಪ್ಲೈ ಕಡೆ ನಡೆದವ ಮೇಡಮ್? ಇವಾಗ ಸಪ್ಲೈ ಹೋತಾವ್ರಿ ಸರ್. ಎಲ್ಲ ಕಡೆ ಕಳಿಸ್ ಹಿಂಗೆಲ್ಲ ಕಡೆ ಹೋತಾವ್ರಿ. ಎಷ್ಟು ಪ್ರೊಡಕ್ಷನ್ ಮಾಡತ್ರಿ ಮೇಡಮ್ ನೀವು? ಪ್ರೊಡಕ್ಷನ್ ಅಲ್ಲಕ್ಕೇನ್ರಿ ಸರ, ಇವಾಗ ಜನಗಳದು ಇನ್ನೊಂದು ಸ್ವಲ್ಪ ಬೇಡಿಕೆ ಹೆಂಗದ ಹಂಗೆ ಮಾಡ್ತೇವ್ರಿ. ಆಮೇಲೆ ಜನಗಳು ಇದರಿಂದ ನಾವು ಸ್ವಲ್ಪ ತಿಳ್ಕೊಬೇಕ್ರಿ. ಯಾಕ್ರಿ ಜಾಗೃತ ಬರ್ಬೇಕ್ರಿ ಅವ್ರಿಗೂ. ಈಗ ನಾವು ಗೋಸ್ ಹಾಕೋದೇನ್ರಿ, ಇದು ನಮ್ಗೆಲ್ರಿ ಇದು ಎಲ್ಲ ಜನಗಳಿಗೆ ಒಂದು ಹೆಲ್ಪ್ ಆಲತ್ತೆ ಮಾಡೋದ್ರಿ ಇದು. ಯಾಕೆ ಈಗ ಜನಗಳ ಸಮಸ್ಯೆ ಹೆಲ್ತ್ ಸಮಸ್ಯೆ ಏನಂತ ಭಾಳ ಅದ್ರೆಲ್ಲ ಕಡೆ. ಇದರಿಂದ ಎಲ್ಲರಿಗೆ ಒಂಜಾರ ಉಪಯೋಗ ಮಾಡ್ಕೊಲಿ ಅಂತ ಹೇಳಿ ನಾವು ಮಾಡ್ತೇವ್ರಿ. ಇನ್ನವ್ರಿಗೆ ಜನಗಳು ಅಷ್ಟೊಂದು ಅರ್ಥ ಆಗಲ್ರಿ. ಅದಕ್ಕೆ ಈಗ ನಾವು ಮಾಡೋದಕ್ಕಿಂತ ಜನ ಸಪೋರ್ಟ್ ಮಾಡಿದ್ರೆ ಇವು ಉಳಿತಾವ್ರಿ. ಈಗ ನಾವು ಒಬ್ಬರೇ ರೈತರು ಉಳಿಸ್ಕೊಂಡು ಉಳಿಯಲ್ರಿ. ಈಗ ಕಡೆಕಿನ ಜನ ಏನು ಅದಕ್ಕೆ ಸಪೋರ್ಟ್ ಅಲ್ಲಿಕ್ಕೆ ಏನದ್ರಿ, ನಾವು ಮಾಡಿ ಉತ್ಪನ್ನ ಅವ್ರ ಹೆಲ್ತಿಗೆ ಬಳಸ್ಕೊಂಡ್ರಿ ಅಂದ್ರೆ ಇವು ಉಳಿಸೋಲ್ಕ ನಮಗೂ ಒಂದು ಸಹಕಾರ ಆದಂಗೆ ಆಗ್ತದ್ರಿ. ನೀವೇ ಎಲ್ಲ ಇದಕ್ಕೆ ಮಾಡ್ಬೇಕಂದ್ರೆ ಕಷ್ಟ ಆಗ್ತದ್ರಿ. ಅಂದ್ರೆ ಜನಗಳು ಸ್ವಲ್ಪ ಹೆಲ್ಪ್ ಬೇಕ್ರಿ ಮಾಡೋ ರೈತರಿಗೆ. ಇದು ಇದೇನು ಮಾಡ್ತಾರೆ ಇದೇನಿಲ್ಲ. ಈಗ ನೀವು ಎಲ್ಲಿ ಭೀ ಹೋಗಿ ನೀವು ಹೊರಗೆ ಏನು ಭೀ ತೊಗೋತೀರಿ ಅದ್ರದ್ದೇ ಇದು ಸ್ವಲ್ಪ ಹಿಂಗೆ ರೈತರು ಮಾಡೋರಿಗೆ ಕೊಟ್ರೆ ಅಂದ್ರೆ ಈಗ ನಮ್ಗೆ ಇವು ಕೊಂಚ ಉಳಿಸ್ಕೊಲ್ಕ
ದಾರಿ ಆಗ್ತದ. ಹೌದೌದು, ಇದಕ್ಕೂ ಒಂದು ಮಾರ್ಕೆಟ್ ಇರಬೇಕು. ಮಾರ್ಕೆಟ್ ಇರ್ಬೇಕ್ರಿ. ಮಾರ್ಕೆಟ್ ಇರಬೇಕು. ಈಗ ಮಾಡೋದು ದೊಡ್ಡದಲ್ರಿ, ಈ ಮಾರ್ಕೆಟ್ ಸಮಸ್ಯೆ ಅದ ರೀ. ಮಾಡೋದೇನ್ರಿ ಒಂದು ಮಾಡ್ತದೆ ಹೆಂಗಾಗಲ್ಲ ಮಾರ್ಕೆಟ್ ರೀ. ಇವಕ್ಕೆ ಸಲ್ಲಬೇಕಾದ್ರೆ ಇವಕ್ಕೆ ಒಂಜಾರ ಬೇಕಲ್ರಿ ಏನಾರೇ. ಇನ್ನು ಹಿಂಗೆ ಕಟ್ಲಕ್ಕೆ ಬರ್ತದ್ರಿ ಬರಲ್ರಿ. ಅವಕ್ಕೆ ಮಾಡೋದಕ್ಕಿಂತ ಮಾರ್ಕೆಟ್ ಬೇಕ್ರಿ. ಅಂದ್ರೆ ಜನಗಳು ಇದಕ್ಕೆ ಒಂಜಾರ ಸಪೋರ್ಟ್ ಕೊಟ್ರೆ ಇವು ದನಗಳು ಉಳ್ಕೊತಾವನ ನಾನು ಅನಿಸಿಕೆ ರೀ. ಇವು 4-5 ಹಸುದಿಂದು ನೀವು ಎಷ್ಟು ಪ್ರಾಡಕ್ಟ್ ತಯಾರು ಮಾಡ್ತೀರಿ? ನಾವು ಪ್ರಾಡಕ್ಟ್ ಅಲ್ಲಿಕೇನ್ರಿ ಸರ 10-15-17 ತನ ಮಾಡ್ತೇವ್ರಿ ಸರ. 18 ಪ್ರಾಡಕ್ಟ್. ಇದು ನೋಡ್ರಿ, ಇದು ಸಗಣಿ ಗೊಳೆ ಹಾಕ್ತೇವ್ರಿ. ಇದು ನಮ್ಗೆ ಈ ಹೊಲಕ್ರಿ ಘನಜೀವಾಮೃತ ಮಾಡ್ತೇವ್ರಿ ನಾವು ಮಳೆಗಾಲ ದಿನಕ್ರಿ. ಈ ಬೇಸಿಗೆ ಟೈಮ್ದಾಗ ಮಾಡಲ್ರಿ. ಇದು ಮಳೆಗಾಲ ದಿನದಾಗ ಇದಕ್ಕೆ ಏನು ಮಾಡಲ್ಲ, ಘನಜೀವಾಮೃತ ಮಾಡ್ರಿ. ಇದು ಬೆಳೆಗೂ ಬಳಸ್ತೇವ್ರಿ. ಆಮೇಲೆ ನಮಗೆ ಪೌಡ್ರ್ ಮಾಡ್ಕೊಂಡು ನಮ್ಗೆ ಉತ್ಪನ್ನಕ್ಕೆ ಆತದ್ರಿ. ಆಮೇಲೆ ವಿಭೂತಿಗೂ ಆತದ್ರಿ. 3-4 ಥರ ಇದಕ್ಕೆ ಹೆಲ್ಪ್ ಅದ್ರಿ ಪ್ರಾಡಕ್ಟ್ ಮಾಡ್ತಿದ್ರಿ ಅಂದ್ರೆ. ಮತ್ತು ಭರಣಿ ಮಾಡ್ತೇವ್ರಿ. ಇಲ್ಲಿ ಕುಳ್ರಿ ಈ ಥರ ಸ್ಟಾಕ್ ಮಾಡಿ ಇಡ್ತೇವ್ರಿ ಇಲ್ಲಿ ಮಾಡಿ. ಇವು ಹೆಚ್ಚಾಗಿ ಯಾರು ತಗೋತಾರೆ ಮೇಡಮ್? ಇದು ಅಗ್ನಿಹೋತ್ರ ಮಾಡ್ತಾರಲ್ರಿ, ಅಗ್ನಿಹೋತ್ರದವ್ರಿಗೆ ಇದು ಬಳಸ್ತಾರೆ. ಈ ಅಗ್ನಿಹೋತ್ರ ಅನ್ನೋದು ಎಲ್ಲ ಮನೆತನ ಮಾಡ್ಬೇಕ್ರಿ. ಅದೊಂದು ಒಳ್ಳೆಯವ್ರಿ. ಮನೆತನದಾಗ ನಮ್ಮಲ್ಲಿ ಎಲ್ಲ ಕೆಮಿಕಲ್ ವಾತಾವರಣ ಆಗ್ಯದ್ರಿ. ನಮ್ಮ ಮನೆ ಪೂರ್ತಕಲ್ಲ 10 ಮೀಟರ್ ತನ ಅದು ಒಂದು ಅಗ್ನಿಹೋತ್ರ ಮಾಡಿದ ಒಂದು ಶುದ್ಧಿ ಮಾಡ್ತಾರೆ ವಾತಾವರಣ ರೀ. ಅದ್ರ ಸಂಬಂಧ ಅಗ್ನಿಹೋತ್ರ ಪ್ರತಿಯೊಬ್ಬರು ಮನ್ಯಾಗ ಮಾಡ್ಬೇಕ್ರಿ. ಅದು ಒಳ್ಳೆ ಪಾಸಿಟಿವ್ನೆಸ್ ರೀ. ಮನೆತನದಾಗ ರೋಗ ನಿರೋಧಕ ಶಕ್ತಿ ಜಾಸ್ತಿ. ಇದು ಅಸ್ತಮಾ ಅಲರ್ಜಿ ಇದ್ದವ್ರಿಗೆ ಮನ್ಯಾಗಂತೂ ಮಾಡೋದ್ರಿ. ಇದು ಸ್ವಲ್ಪ ಭಾಳ ರೀ ಅವ್ರಿಗೆ. ಒಂದು ಅಗ್ನಿ ಕುಳ್ಳು ಮಾಡ್ತೀನಿ ರೀ. ಅದು ಒಂದು ಅದಕ್ಕೆ ನಮ್ಮ ಭೂಮಿಗೂ ಐತ್ರಿ. ಇದು ನಮ್ಮ ಪ್ರಾಡಕ್ಟ್ ಮಾಡ್ಲಿಕ್ಕೂ ಐತ್ರಿ. ಇದು ಕುಳ್ರಿ ಇಲ್ಲಿ ಚೌಕ್ ಮಾಡೀನ್ರಿ. ಅಂದ್ರೆ ಅವ್ರು ಯಾವ ಥರ ಬೇಡ್ತಾರ ಆ ಥರ ಇದು ಚೌಕ್ರಿ. ಇದು 2-2.5 ಇಂಚಿನ ರೀ. ಸೇಮ್ ಮಾಡೋದೇವಲ್ರಿ. ಅಂದ್ರೆ ಕಸ್ಟಮರ್ ತಮಗೆ ಹೆಂಗೆ ಬೇಡ್ತಾರ ಅವ್ರ ಇದ್ರ ಮ್ಯಾಗ ಮಾಡಿದೇವ್ರಿ. ಇದರಿಂದ ರೀ ಈ ಪ್ರಾಡಕ್ಟ್ ಅರ್ಕೆ ಒಂದು ಮಾಡಿದೆ ರೀ. ಅರ್ಕ್ ಮಾಡೋಣ ನನಗೆ ಇದರಿಂದ ಇನ್ನೂ ಹೆಚ್ಚುವರಿ ಕಲಿಬೇಕನ್ನೋ ಆಸೆ ಬತ್ರಿ. ಯಾಕಂದ್ರೆ ರೀ ಈಗ ಪ್ರಾಡಕ್ಟ್ ನಾನು ಅರ್ಕ ಕುಡ್ದ ನನ್ನ ಹೆಲ್ತ್ ಸರಿ ಆಯಿತು. ಹೆಲ್ತ್ ಸರಿ ಆದ ಬಳಿಕ ಈಗ ಇನ್ನೂ ಹೆಚ್ಚಿಗೆ ಮಾಡಬೇಕು ಜನಗಳಿಗೊಂದು ಅಂತ ಹೇಳ್ರಿ. ಈಗ ನಾ ಏನದ ಈಗ ಒಂದು 16-17 ಥರ ಪ್ರಾಡಕ್ಟ್ ಮಾಡ್ತೀನಿ ರೀ. ಆಯ್ತು, ನಾವು ಏನು ಮಾಡ್ತೇವ್ರಿ ಒಟ್ಟು ನಮ್ಮ ಮನೆ ಬಳಸ್ತೇವ್ರಿ. ನಾವು ಹೊರಗಿನ ಹೊಟ್ಟೆ ಯಾವುದು ತರಲ್ರಿ. ಅದು ನಮಗೆ ಒಳ್ಳೆ ಇದು ಉತ್ಪನ್ನ ಅಂದ್ರೆ ಮೇನ್ ಅದು ಅದ ರೀ. ಈಗ ಹೊರಗಿನ ತರದ್ ನಾವು ಬಿಟ್ಟಿದೇವ್ರಿ. ನಾವು ಏನು ಮಾಡಿದ್ದೇವೆ ಬಳಸ್ತೇವೆ ನಾವು. ನಮ್ಗೆ ಅದು ಒಂದು ಈಗ ಲಾಭ ರೀ. ಈಗ 17 ಥರ ಪ್ರಾಡಕ್ಟ್ ಅಲ್ಲಿ ಮಾಡೀನಿ ನೋಡ್ರಿ. ಬನ್ನಿ ಮೇಡಮ್ ನೋಡೋಣ. ಅಲ್ಲಿ ತೋರಿಸ್ತಾನೆ ನೋಡ್ರಿ ಏನು ಮಾಡೀನಿ ಅನ್ನೋದು. ಬರ್ರಿ ಮೇಡಮ್, ತಮ್ಮದು ಒಂದೊಂದು ಪ್ರಾಡಕ್ಟು ಏನು ಅದು ಎದಕ್ಕೆ ಕೆಲಸ ಮಾಡ್ತಾ ಕ್ಲಿಯರ್ ಆಗಿ ತಿಳಿಸಿ ಮೇಡಮ್. ಹಾಂ ರೀ ಸರ್. ನೋಡ್ರಿ ಸರ, ಅಲ್ಲಿ ಸಗಣಿದಿಂದೆ ರೀ ಭರಣಿ ಮಾಡೀನಿ ರೀ. ಅದೇ ಸಗಣಿದಿಂದೆ ರೀ ಇದು ಧೂಪ ರೀ. ಧೂಪ ನೋಡ್ರಿ, ಇದು ಈ ಧೂಪ ಎದಕ್ಕೆ ಹೆಲ್ಪ್ ಅದಂದ್ರಿ ಸರ. ಈ ಧೂಪ ನೋಡ್ರಿ ಈ ಸದ ಊದ್ಕಡೆ ಹಚ್ತೇವ್ರಿ. ಈ ಊದ್ಕಡೆ ಹಚ್ಚೋದ್ರಿಂದ ಅದು ಬಿದಿರು ಇರ್ತದ್ರಿ, ಮತ್ತು ಕೆಮಿಕಲ್ ಪರ್ಫ್ಯೂಮ್ ಇರ್ತದ್ರಿ. ಅದು ಮನುಷ್ಯನ ಶ್ವಾಸಕೋಶ ಅದು ಎಫೆಕ್ಟ್ ಆಗ್ತದ್ರಿ. ಇದು ಆ ಥರ ಇಲ್ರಿ. ಇದು ಏನದ ಒಂದು ಧೂಪ ಹಚ್ಚೋದ್ರಿಂದ ಮನ್ಯಾಗ ವಾತಾವರಣ ಶುದ್ಧಿ ಮಾಡ್ತದ್ರಿ. ನಾವು ಏನು ಅಗ್ನಿಹೋತ್ರ ಮಾಡ್ತೇವಲ್ರಿ, ಈಗ ಅದೇ ಸೇಮೆ ಇದು ಧೂಪ ಕೆಲಸ ಮಾಡ್ತದ್ರಿ. ಇದೊಂದು ಧೂಪ ಹಚ್ಚದ್ರಿ ರೋಗ ನಿರೋಧಕ ಶಕ್ತಿ ರೀ. ಮತ್ತು ಮನೆ ವಾತಾವರಣ ಶುದ್ಧೀಕರಣ ಮಾಡ್ತದ್ರಿ. ಮತ್ತು ಇದರಿಂದ ಮಚ್ಚರ ಅವು ಬರಲ್ರಿ. ಇದೊಂದು ಸಗಣಿದ್ರಿ. ಮತ್ತು ಅದೇ ಸಗಣಿದಿಂದ ರೀ ಸರ ವಿಭೂತಿ ರೀ. ಸಗಣಿ ಸುಟ್ಟೆ ವಿಭೂತಿ ಮಾಡ್ತೀವ್ರಿ ಇದು. ಈ ವಿಭೂತಿ ನೋಡ್ರಿ ಇವೇ ಕುಳ್ಳು ಸುಡೋದ್ರಿ. ಡೈರೆಕ್ಟ್ ಒಯ್ದು ಒಣಕ್ಕೆ ಸುಟ್ಟಿಕ್ಕಿಂದ್ರ ಇದೊಂದು ಭಸ್ಮ ತಯಾರು ಮಾಡ್ತೀವ್ರಿ. ಆಮೇಲೆ ರೀ ಅದೇ ಸಗಣಿದಿಂದೆ ರೀ ಜಪಮಾಲೆ ಬರ್ತದ್ರಿ. ಇದು ಈಗ ಯಾರೇ ಒಂದು ಜಪಮಾಲೆ ಅಂದು ರುದ್ರಾಕ್ಷಿ ತೊಗೊಂಡು ಮಾಡೋದಕ್ಕಿನ್ನ ರೀ ಇದು ಒಂದು ಸಗಣಿ ರೂಪದಾಗ ಇದೊಂದು ಜಪಮಾಲೆ ರೀ. ಇದು 108 ಅದಾವ್ರಿ. 108 ಅದಾವ್ರಿ. ಈಗ ಅದೇ ಸಗಣಿದಿಂದ ರೀ ಇದು ಕೀ ಚೈನ್ ರೀ. ಗಾಡಿ ಕೀ ಚೈನ ಬರ್ತಾವ್ರಿ. ಪ್ಲಾಸ್ಟಿಕ್ ಬಳಸೋದಕ್ಕಿನ್ನ ಇದೊಂದು ದರೋಬ್ರಲ್ಯಾಕ ಇರ್ಬೇಕನ್ನೋದ್ರಿ. ಆಮೇಲೆ ರೀ ಇದು ಸಗಣಿ ಪೌಡ್ರ ಇದೆಲ್ಲ ಮಿಕ್ಸ್ ಮಾಡ್ರಿ ಇವು ಸೋಪ್ ಮಾಡ್ತೇವ್ರಿ. ಈ ಸೋಪ್ ಅದಕ್ಕೆ ಹೆಲ್ಪ್ ಅದಂದ್ರಿ
ಈ ಸೋಪ್ ನೋಡಿ ಚರ್ಮಿಗೆ ಯಾವುದೇ ಡಿಸೀಸ್ ಇದ್ರು ಚಿಬ್ಬ ಇಸುಬ ಗಜಕರ್ಣ ಆಮೇಲೆ ತುರಿಕಿರಿ ಧೂಳಿನ ಅಲರ್ಜಿ ಬಿಸಿಲಿಂದು ವಾತಾವರಣ ಈಗ ಬಿಸಿಲು ಜಾಸ್ತಿ ಅದ ರೀ ಇದೊಂದು ಸೋಪ್ ಹಚ್ಕೊಂಡ್ರೆ ಮನುಷ್ಯಾಗ ಬಿಸಿಲಿನ ತಾಪಮಾನ ಜಾಸ್ತಿ ಹತ್ತಲ್ರಿ ಬಿಸಿಲು ನಮ್ಮ ಶರೀರಕ್ಕೆ ರೀ ಅದು ತಡೀತದ ರೀ ಇದು ಬಿಸಿಲಿನ ಸೂರ್ಯಕಿರಣ ನಮ್ಮ ಶರೀರ ತಾಗ್ಲಾರ್ದಂಗೆ ಕಾಪಾಡ್ತದೆ ರೀ ಇದು ಆಮೇಲೆ ರೀ ಇದೊಂದು ಪೇಸ್ಟ್ ಪ್ಯಾಕತ್ ಬರ್ತದೆ ನಾವು ಏನು ಮಾಡೋದು ಸಗಣಿ ಗೋಮೂತ್ರ ಬಳಸೇನೋ ಪ್ರಾಡಕ್ಟ್ ರೀ ಮಾಡೋದು ಅದಕ್ಕೆ ಬಿಟ್ಟು ಬೇರೆದೇನಿಲ್ಲ ಬೇರೆ ಏನೂ ಇಲ್ಲ ರೀ ಇದು ಪೇಸ್ಟ್ ಪ್ಯಾಕ್ ಅಂದ್ರಿ ಇದು ಒಂದು ಪೇಸ್ಟ್ ಪ್ಯಾಕ್ ಮುಖಕ್ಕೆ ನಾವು ಬಳಸೇವನ್ರಿ ಇನ್ನು ಮುಖದ ಮ್ಯಾಗ ಗುಳ್ಳು ಇರ್ತದೆ ರೀ ಬಂಗ್ ರೀ ಮತ್ತು ಕಪ್ಪು ಖಲಿ ರೀ ಮತ್ತು ಸ್ಮೂತ್ ಆತದ ರೀ ಮುಖ ಚರ್ಮ ಶೈನ್ ಬರ್ತದೆ ರೀ ಇದು